ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಂತಾರಾಷ್ಟ್ರೀಯ ಮಟ್ಟದ ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಗುರುರಾಜ್ ಇಟಗಿ ಅವರು ಚಿನ್ನದ ಪದಕ ಪಡೆದಿರುವುದಕ್ಕೆ ಪಟ್ಟಣದ ಗುರುಪ್ರಸಾದ್ ಹೋಟೆಲ್ನ ಸಭಾಭವನದಲ್ಲಿ ಅಂಕೋಲಾದ ನಾಗರಿಕರಿಂದ ಸನ್ಮಾನ ನಡೆಯಿತು. ಉದ್ಯಮಿ ಸುರೇಶ್ ನಾಯಕ್ ಅಲಿಗೇರಿ ಗುರುರಾಜ್ ಇಟಗಿಯವರಿಗೆ ಸನ್ಮಾನಿಸಿ ಮಾತನಾಡಿ, ಒಲಿಂಪಿಕ್ಸ್ನಲ್ಲಿ ಚೀನಾ ಅತಿ ಹೆಚ್ಚು ಬಹುಮಾನವನ್ನ ತನ್ನದಾಗಿಸಿಕೊಳ್ಳುತ್ತಿದೆ. ಆದರೆ ಭಾರತದಲ್ಲಿಯೂ ಕೂಡ ಇಂತಹ ಕ್ರೀಡಾಪಟುಗಳಿಗೆ ಕೊರತೆ ಇಲ್ಲ. ಆದರೆ ಸರಿಯಾಗಿ ಪ್ರೋತ್ಸಾಹ ದೊರೆಯದ ಕಾರಣ ಗುರುತಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಟೆಕ್ವಾಂಡೋ ಕ್ರೀಡೆಯಲ್ಲಿ ಚೀನಾದಲ್ಲಿಯೇ ನಡೆದ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಗುರುರಾಜ್ ಇಟಗಿಯವರು ಚಿನ್ನದ ಪದಕ ಪಡೆದಿರುವುದು ಹರ್ಷದಾಯಕ. ಇಂತಹ ಕ್ರೀಡಾಪಟುಗಳನ್ನು ಗುರುತಿಸಿ ಗೌರವಿಸುವ ಮೂಲಕ ಇನ್ನಷ್ಟು ಪ್ರೋತ್ಸಾಹ ನೀಡುವ ಅಗತ್ಯವಿದೆ. ನನ್ನಿಂದಾದ ಸಹಾಯ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದರು. ನಮ್ಮ ಅಂಕೋಲ ತಾಲೂಕಷ್ಟೇ ಅಲ್ಲ, ನಮ್ಮ ಉತ್ತರ ಕನ್ನಡದಲ್ಲಿ ಆದ್ಯ ಕರ್ತವ್ಯ ಅಂತ ಹೇಳಿ ಬಯಸ್ತೇನೆ. ಒಬ್ಬ ಪ್ರತಿಭೆ, ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಪ್ರತಿಭೆ ಇವತ್ತು ವಿದೇಶದಲ್ಲಿ ಆಟದಲ್ಲಿ ಸ್ಪರ್ಧಿಸಿ ಅವರಿಗೆ ಒಂದು ಫೈಟನ್ನು ಕೊಟ್ಟು ಇವತ್ತು ಚಿನ್ನದ ಪದಕವನ್ನ ತನ್ನ ಕೊರಳಿಗೆ ಧರಿಸಿದಂತಾಗಿದ್ರೆ ಇದು ನಮ್ಮ ಉತ್ತರ ಕನ್ನಡದ ಒಂದು ದೊಡ್ಡ ಕಿರೀಟವನ್ನ ಎತ್ತುಕೊಂಡಂತ ನನಗೆ ಅನಿಸ್ತಾ ಇದೆ. ಇಂಥ ಸಾಧನೆಯ ಪೂರಕವನ್ನ ಹಲವಾರು ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಇಂಥವರಿಗೆ ನಾವು ಸನ್ಮಾನ ಸಮಾರಂಭವನ್ನು ಮಾಡಿ ಮುಂದಿನ ಮಕ್ಕಳಿಗೆ ಇದು ಒಂದು ನಾಂದಿ ಆಗಲಿಕ್ಕೆ ಶುಭ ಸಂದೇಶ ಅಂತ ಹೇಳ್ತೇನೆ. ಇಟಗಿಯವರ ಒಂದು ಪ್ರಯತ್ನದ ಫಲ ಹೇಗಿದೆಯೋ ಇವರ ಒಂದು ಸ್ಫೂರ್ತಿಯನ್ನ ಮುಂದಿನ ಮಕ್ಕಳು ಅವರ ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ, ಗುರುರಾಜ್ ಇಟಗಿಯವರು ಈ ಸ್ಪರ್ಧೆಯಲ್ಲಿ ಚಿನ್ನವನ್ನ ಪಡೆಯುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಸ್ಪರ್ಧಿಸಿ ಚಿನ್ನವನ್ನ ಗೆಲ್ಲುವ ಮೂಲಕ ದೇಶಕ್ಕೆ ಕೀರ್ತಿ ತರುವುದರ ಜೊತೆಗೆ ಜಿಲ್ಲೆಯ ಗೌರವವನ್ನ ಹೆಚ್ಚಿಸಿದ್ದಾರೆ. ಇಂತಹ ಕ್ರೀಡಾಪಟುಗಳು ಇನ್ನಷ್ಟು ಬೆಳೆಯಲಿ ಎಂದರು. ಸನ್ಮಾನ ಸ್ವೀಕರಿಸಿದ ಗುರುರಾಜ್ ಇಟಗಿ ಮಾತನಾಡಿ, ಈ ಹಿಂದೆಯೇ ನಾನು ಸ್ಪರ್ಧಿಸಬೇಕಿತ್ತು, ಆದರೆ ನಮ್ಮ ವ್ಯವಸ್ಥೆಯ ನೀತಿಯಿಂದಾಗಿ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಅವಕಾಶ ಸಿಕ್ಕಿದ್ರಿಂದಾಗಿ ಸ್ಪರ್ಧಿಸಲು ಸಾಧ್ಯವಾಯಿತು. ಚಿನ್ನದ ಪದಕ ಗೆಲ್ಲಬೇಕೆನ್ನುವ ನನ್ನ ಹಂಬಲವೂ ಕೂಡ ಈಡೇರಿದ್ದು, ಸದಾ ನನ್ನನ್ನು ಪ್ರೋತ್ಸಾಹಿಸುವ ಮಿತ್ರವರ್ಗದವರಿಗೆ ಧನ್ಯವಾದ ಎಂದರು. ಶ್ರೀ ವೆಂಕಟರಮಣ ದೇವಸ್ಥಾನದ ಧರ್ಮದರ್ಶಿ ನಾರಾಯಣ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ವರದಿಗಾರ ರಾಘು ಕಾಕರ್ಮಠ್, ನಾಗರಾಜ್ ಮಂಜುಗುಣಿ, ಎನ್ಎಸ್ ಮಹೇಶ್, ಅಕ್ಷಯ್ ನಾಯ್ಕ್, ಕಬೀರ್ ಉಪಸ್ಥಿತರಿದ್ದರು. ಇನ್ನು ಕಳೆದ ಮೇ 5ರ ಶನಿವಾರದಂದು ಆಟೋ ರಿಕ್ಷಾ ಚಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಮೇ 11ರ ಗುರುವಾರದಂದು ಪತ್ತೆ ಮಾಡಿ ಆತನನ್ನ ಸೆರೆ ಹಿಡಿದಿದ್ದ ಭಟ್ಕಳ ಪೊಲೀಸರಿಗೆ ಜಿಲ್ಲಾ ಹಾಗೂ ಭಟ್ಕಳ ತಾಲೂಕಾ ಆಟೋ ರಿಕ್ಷಾ ಮಾಲಕ ಚಾಲಕರ ಸಂಘದ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೀವಿ ಅಂತ ಭಟ್ಕಳ ತಾಲೂಕಾ ಆಟೋ ರಿಕ್ಷಾ ಮಾಲಕ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಟೋ ಚಾಲಕನೋರ್ವನ ಮೇಲೆ ನಡೆಸಲಾಗಿದ್ದ ಹಲ್ಲೆ ಸಂಬಂಧ ಹಲ್ಲೆ ನಡೆಸಿದ ಆರೋಪಿಯನ್ನ ಭಟ್ಕಳ ಪೊಲೀಸರು ಪತ್ತೆ ಹಚ್ಚಿದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ಆಟೋ ರಿಕ್ಷಾ ಮಾಲಕ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ನಮ್ಮ ಆಟೋ ರಿಕ್ಷಾ ಸಂಘದ ಸದಸ್ಯನ ಮೇಲೆ ನಡೆದ ಹಲ್ಲೆಯ ಬಳಿಕ ನ್ಯಾಯಕ್ಕಾಗಿ ಭಟ್ಕಳ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ಬಳಿಕ ಇಲಾಖೆಯ ಮೇಲೆ ಹಲವಾರು ರೀತಿಯಲ್ಲಿ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ಒತ್ತಡವನ್ನ ಹೇರಿದ್ರೂ ಆರೋಪಿಯ ಪತ್ತೆ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಆಟೋ ರಿಕ್ಷಾ ಸಂಘದ ಮಾರ್ಗದರ್ಶನದ ಮೇರೆಗೆ ಆಟೋ ರಿಕ್ಷಾ ಬಂದ್ ಕರೆ ನೀಡಿ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಗೆ ಕುಳಿತುಕೊಳ್ಳಲಾಗುವುದು ಎಂದು ತೀರ್ಮಾನಿಸಲಾಗಿತ್ತು. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಧರಣಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿ 2 ದಿನಗಳ ಕಾಲಾವಕಾಶವನ್ನ ನೀಡಿದ್ದೆವು. ಆದರೆ ಕಾಲಾವಕಾಶಕ್ಕಿಂತ ಮೊದಲೇ ಹಲ್ಲೆ ನಡೆಸಿದ ಆರೋಪಿಯನ್ನ ಹಾನಮಟ್ಟಿಯ ಬಳಿ ಬಂಧಿಸಿದ ಬಗ್ಗೆ ಮಾಹಿತಿ ಸಿಕ್ಕ ಬಳಿಕ ಧರಣಿಯನ್ನ ವಾಪಸ್ ತೆಗೆದುಕೊಂಡು ಆರೋಪಿಯನ್ನ ಬಂಧಿಸಿದ ಭಟ್ಕಳ ಪೊಲೀಸರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಹಾಗೂ ಸಾರ್ವಜನಿಕರಿಗೆ ಆಟೋ ರಿಕ್ಷಾ ಚಾಲಕರಿಂದ ಯಾವುದೇ ಸಮಸ್ಯೆಯಾಗಿದ್ದಲ್ಲಿ ಆಟೋ ರಿಕ್ಷಾ ಸಂಘಕ್ಕೆ ದೂರು ಸಲ್ಲಿಸಬೇಕು, ಇಲ್ಲವಾದಲ್ಲಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬೇಕು ವಿನಃ ಏಕಾಏಕಿ ಅವರ ಮೇಲೆ ದಾಳಿ ಮಾಡುವುದು ಸರಿಯಿಲ್ಲ ಎಂದು ಹೇಳಿದ್ರು. ಜಿಲ್ಲಾ ಕಮಿಟಿ ಹಾಗೂ ನಮ್ಮ ತಾಲೂಕು ಕಮಿಟಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿಷಯ ತಿಳಿಸೋದು, 2 ದಿವಸ ಒಂದು ಅವಕಾಶ ಕೊಡೋದು. ಅಷ್ಟು ಒಳಗಡೆ ಅವರು ಅರೆಸ್ಟ್ ಮಾಡಿದ್ರೆ ನಮ್ದೇನಿದಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರದಿಂದ ಧರಣಿ ಕೊಡೋದು ಅಂತೇಳಿ ಅವರಿಗೆ ಹೇಳಿ ಬಂದಿದ್ದೀವಿ. ಆದರೆ ಅವರ ನಾವು ಹೇಳಿ ಬಂದ ಪ್ರಕಾರನೇ ಗುರುವಾರ ದಿವಸ ಮಧ್ಯಾಹ್ನನೇ ಅವರ ಎಲ್ಲ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂತು ನಮ್ಗೆ. ಸುದ್ದಿಗೋಷ್ಠಿಯಲ್ಲಿ ಭಟ್ಕಳ ತಾಲೂಕು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ಸೇರಿದಂತೆ ಇತರ ಆಟೋ ರಿಕ್ಷಾ ಚಾಲಕರು ಉಪಸ್ಥಿತರಿದ್ದರು. ಇನ್ನು ಬಾಲಭವನ ಬೆಂಗಳೂರು ಮಹಿಳೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ 10 ದಿನಗಳ ಬೇಸಿಗೆ ಶಿಬಿರದ ಅಂಗವಾಗಿ ಮಕ್ಕಳಿಗಾಗಿ ವೈಶಿಷ್ಟ್ಯಪೂರ್ಣ ಸಂತೆ ಮತ್ತು ವಿಶೇಷ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಿಶಿಷ್ಟ ರೀತಿಯ ಮಕ್ಕಳ ಸಂತೆ ಹಾಗೂ ಜಾತ್ರೆಗೆ ಭಟ್ಕಳ ಸಹಾಯಕ ಕಮಿಷನರ್ ಮಂಜುನಾಥ್ ಡೋಲು ಬಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳ ಸೃಜನಾತ್ಮಕ ಚಟುವಟಿಕೆಗೆ ವೇದಿಕೆ ಒದಗಿಸುತ್ತವೆ.
ಇವು ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗೆ ಪೂರಕವಾಗಿವೆ. ಮಕ್ಕಳು ಹಾಗೂ ಪಾಲಕರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವಿಶೇಷ ಮಕ್ಕಳ ಸಂತೆಯ ಹಾಗೂ ಜಾತ್ರೆಯಲ್ಲಿ ಆಹಾರೋತ್ಪನ್ನಗಳು ಹಾಗೂ ತಂಪು ಪಾನೀಯಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು. ಮಕ್ಕಳೊಂದಿಗೆ ಪಾಲಕರು ಸಂತೆಯಲ್ಲಿ ಕಾಣಿಸಿಕೊಂಡು ಶಿಬಿರಕ್ಕೆ ಒಂದು ಸುಂದರ ಕಳೆ ತಂದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಷ್ಣು ದೇವಾಡಿಗ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ನಾಯ್ಕ್, ಭಟ್ಕಳ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಯಲ್ಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಟ್ಟೋದವರನ್ನ ಮರ್ತ್ಬಿಡಿ, ಇದ್ದವರಿಗೆ ಮಣೆ ಹಾಕಿ. ಕುಮಟಾದ ಹಲವು ಗ್ರಾಮಗಳಿಗೆ ಎಚ್ಡಿಕೆ ಭೇಟಿ, ನಮ್ಗೆ ಮತ ಹಾಕಿ. ಪಕ್ಷಾಂತರ ಪರ್ವದಿಂದ ಕುಸಿದು ಬಿದ್ದಿರೋ ತೆನೆಯನ್ನ ಮೇಲೆತ್ತೋಕೆ ಕುಮಾರಸ್ವಾಮಿ ಪಟ್ಟು. ಶಿರಸಿ ಅರ್ಬನ್ ಬ್ಯಾಂಕ್ನ ಶತೋತ್ತರ ದಶಮಾನೋತ್ಸವ ವೈಭವ. ಶಿರಸಿಯಲ್ಲಿ ರಾಜ್ಯಪಾಲ ಹಾಗೂ ಸಚಿವರುಗಳ ಸಮಾಗಮ. ಅರ್ಬನ್ ಕಾರ್ಯವೈಖರಿಗೆ ಪ್ರಶಂಸೆಗಳ ಸುರಿಮಳೆ. ಅಧ್ಯಕ್ಷರಿಗೆ ರಾಜ್ಯಪಾಲರಿಂದಲೇ ಸನ್ಮಾನ. ಚೀನಾದಲ್ಲಿ ಗೋಲ್ಡನ್ ಬಾಯ್ ಆದ್ರೂ ನಮ್ಮೋರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟಗಿಯ ಕಾರ್ಬಾರು. ಇದು ಬರೀ ದೇಶಕ್ಕಷ್ಟೇ ಅಲ್ಲ, ಇದು ಜಿಲ್ಲೆಗೂ ಹೆಮ್ಮೆ. ಇಲ್ಲಿಗೆ ಇವತ್ತಿನ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನಲ್. ನಮಸ್ಕಾರ.